ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಕನ್ನಡ ಬಿಗ್ ಬಾಸ್ ನೋಡ್ತೀವಿ. ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ ಸಪೋರ್ಟ್ ಯಾರಿಗೆ? ನಮ್ ಸಪೋರ್ಟ್ ಗಿಲ್ಲಿ ಅವ್ರಿಗೆ. ಗಿಲ್ಲಿ ಅವ್ರಿಗೆ. ಯಾಕೆ ಗಿಲ್ಲಿ ಅವ್ರಿಗೆ? ಗಿಲ್ಲಿ ಅವರು ಅಂದ್ರೆ ಫಸ್ಟ್ ಇಂದನೂ ಅವ್ರು ಎಂಟರ್ಟೈನ್ ಕೊಟ್ಕೊಂಡ್ ಬಂದಿದ್ದಾರೆ, ಚೆನ್ನಾಗಿ ಆಟ ಆಡ್ಕೊಂಡ್ ಬಂದಿದ್ದಾರೆ. ಹಳ್ಳಿ ಪ್ರತಿಭೆ, ಹಳ್ಳಿಯಿಂದ ರೈತರ ಮಗ, ಚೆನ್ನಾಗಿ ಆಡ್ಲಿ, ಗೆದ್ದು ಬರ್ಲಿ ಅಂತ ಆಶಿಸ್ತೀವಿ. ಓಕೆ, ನಿಮ್ಗೆ ಯಾರು ಇಷ್ಟ ಆಗಲ್ಲ ಅಲ್ಲಿ? ಅಲ್ಲಿ ಯಾರು ಇಷ್ಟ ಆಗಲ್ಲ ಅಂದ್ರೆ ಧ್ರುವ ಅಂತ ಇಷ್ಟ ಆಗಲ್ಲ. ಧ್ರುವ ಅಂತೂ ಯಾಕೆ? ಧ್ರುವ ಅಂತೂ ಸುಮ್ನೆ ಅವರು ಏನೋ ಒಂದು ಯಾವ್ದಾರ ಒಂದ್ ರೀತಿ ಒಂಥರ ಹುಚ್ಚ ಆಟ ಆಡ್ತಾರೆ. ಅವ್ರು ಸ್ವಲ್ಪ ನಾವು ಇಷ್ಟ ಇಲ್ಲ. ಇತ್ತೀಚೆಗೆ ಆಗ್ಲಿಂದ ಹೋಗ್ತೀನಿ ಅಂದಿದ್ರು ಮನೆಯಿಂದ. ಅವ್ರಾಗೆ ಹೋಗ್ತೀನಿ ಅಂದ್ರೆ ಈಗ ಯಾವ್ದೋ ಒಂದು ಆಟ ಆಡ್ಕೊಂಡು ಉಳ್ಕೊತಿದ್ದಾರೆ ಅಷ್ಟೇ. ಈಗ ಅವ್ರಿಗೆ ಇಡೀ ಸೀಸನ್ ಕಿಚ್ಚನ್ ಚಪ್ಪಾಳೆ ಸಿಕ್ತು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ತಪ್ಪು ಅಂತ ಅನ್ಕೋತೀನಿ. ತಪ್ಪು ಅಂತೀರಾ? ಯಾಕೆ? ಅದ್ ಕೊಟ್ಟಿರೋದೇ ತಪ್ಪು ಅವ್ರಿಗೆ. ಯಾರು ಕೊಡ್ಬೇಕಿತ್ತು ಹಂಗಾರೆ? ಅದು ಆಕ್ಚುಲಿ ಗಿಲ್ಲಿಗೆ ಬೇಕಾಯ್ತು. ಅದು ಗಿಲ್ಲಿ ಕೊಡ್ಬೇಕಿತ್ತು. ಯಾಕೆ ಹಿಂಗಂತ ಇದ್ದೀರಾ? ಗಿಲ್ಲಿ ಅಂದ್ರೆ ಅವ್ರು ಅಷ್ಟು ನೀಟಾಗಿ ಆಡ್ಕೊಂಡ್ ಬಂದಿದ್ದಾರೆ. ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಟ್ಟಿರೋದೇ ಅವ್ರಿಗೆ. ಬಿಗ್ ಬಾಸ್ ನಡೀತಿರೋದಂದ್ರೆ ಅವರಿಂದ. ಅಶ್ವಿನಿ ಮ್ಯಾಮ್ ಕೊಟ್ಟಿರೋದು ಓಕೆ, ಅದೇನ್ ತಪ್ಪೇನಿಲ್ಲ. ಅವರು ಎಫರ್ಟ್ ಹಾಕಿದ್ದಾರೆ, ಮಾಡಿದ್ದಾರೆ. ಆದ್ರೆ ಧ್ರುವ ಅಂತಂತೂ ಕೊಡಬಾರ್ದಾಯ್ತು. ಅದೇ ಅದು ಸೀಸನ್ ಚಪ್ಪಾಳೆ ಕೊಟ್ರು. ಸೀಸನ್ ಚಪ್ಪಾಳೆ ಕೊಟ್ಟಿರೋದೇ ತಪ್ಪು. ಸುದೀಪ್ ಸರ್ ಮಾಡಿರೋದು ತಪ್ಪು ಅಂದ್ರೆ ತಪ್ಪೇ. ಅದು ತಪ್ಪು ಅಂತೀರಾ? ಅದು ಅವ್ರು ಗಮನಿಸಿಲ್ಲ. ಅವ್ರು ಆಟ ಆಡ್ಬೇಕಾದ್ರೂ ಗೇಮ್ ಆಡ್ಬೇಕಾದ್ರೂ ಅವ್ರು ಸಪೋರ್ಟ್ ಕೊಟ್ಕೊಂಡ್ ನಿಂತಿದ್ರು. ಆ ಸಪೋರ್ಟ್ ಅವರು ಗಮನಿಸಿಲ್ಲ, ಅದು ಅವ್ರ ಗಮನಕ್ಕೂ ತಂದಿಲ್ಲ. ಮೋಸ್ಟ್ಲಿ ಅದು ತಪ್ಪಾಗಿದೆ. ಅದು ಯಾವ್ದೇ ಕಾರಣಕ್ಕೂ ಅವ್ರು ಸಿಗ್ಬಾರ್ದು. 2 vs 5 ಅಂತ ಹೇಳ್ತಿದ್ರು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಯಾವ್ದೋ ಅಂದ್ರೆ ಅಶ್ವಿನಿ ಮತ್ತೆ ಧ್ರುವ ಅಂತೂ ಮನೆ ಮಿಕ್ತವರೆಲ್ಲ ಮನೆಯವರೆಲ್ಲ 2 ಗುಂಪು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನಿಲ್ಲ, 2 ಗುಂಪು ಅಂತ ಏನಿಲ್ಲ. ಗಿಲ್ಲಿ ಆತರ ಯಾವ ರೀತಿಲಿ ನೋಡ್ಕೊಂಡ್ ಬಂದಿಲ್ಲ. ಅವ್ನು ಎಲ್ಲಾರ್ಗು ಎಂಟರ್ಟೈನ್ಮೆಂಟ್ ಕೊಡ್ಕೊಂಡ್ ಬಂದಾನೆ, ಎಲ್ಲಾರ ಜೊತೆ ಮಾತಾಡ್ಕೊಂಡ್ ಬಂದಾನೆ. ಎಲ್ಲಾರು ಕಾಲ್ ಎಳಿತೀವಿ ಅಂತಿದ್ರು. ಅವ್ನು ಕಾಲ್ ಎಳಿತೀನಲ್ಲ, ಅವ್ನು ರಿಯಲ್ ಆಟ ಆಡ್ಕೊಂಡ್ ಬಂದಿರೋದು. ರಿಯಲ್ ಆಗಿ ಹೆಂಗಿದಾನೆ, ಹೊರಗಡೆ ಹೆಂಗಿದಾನೆ, ಈಗೂ ಹಂಗೆ. ಈಗ ಕಾವ್ಯ ಮತ್ತೆ ಗಿಲ್ಲಿ ಅವರು ಮೊದ್ಲಿಂದ ಜೊತೆಗೆ ಇದ್ರು, ಬಟ್ ಕೆಲವು ದಿನಗಳ ಅಂದ್ರೆ ಕೆಲವು ವಾರಗಳಿಂದ ಬೇರೆ ಬೇರೆ ಆಗ್ಬಿಟ್ಟವ್ರೆ. ಏನ್ ಹೇಳ್ತಾರೆ? ಕಾವ್ಯ ಅವಳು ಬಳಸ್ಕೊಂಡ್ಲು ಇಲ್ಲಿ ಗಂಟ ಗಿಲ್ಲಿನ ಬಳಸ್ಕೊಂಡು, ಈಗ ಅವಳು ಕೈ ಬಿಟ್ಟಿದ್ದಾಳೆ ಅಷ್ಟೇ. ಕೈ ಬಿಟ್ಲು ಅಷ್ಟೇ. ಈಗ ಮೊನ್ನೆ ಅನ್ಲಾಯ್ಕ್ ಅವಳು ಗಿಲ್ಲಿ ಜೊತೆ ಇರಕ್ಕೆ ಅನ್ಲಾಯ್ಕ್. ಯಾಕೆ ಹಂಗನ್ಬಿಟ್ರಿ? ಹೌದು, ಎಷ್ಟು ನೀಟಾಗಿ ಅವಳು ಬಳಸ್ಕ. ಅವ್ನು ಗೊತ್ತು, ಅವ್ನು ಗಿಲ್ಲಿ ಕಾಮಿಡಿ ಕಿಲಾಡಿಲಿ, ಬ್ಯಾಚುಲರ್ ಬರ್ಸಲ್ಲಿ ಎಲ್ಲ ಗಗನ ಮತ್ತೆ ಇನ್ನೊಬ್ಬ ಅವ್ರಿಗೂ ಇದೇ ತರ ಕಾಲ ಹೇಳಂತ. ಇಲ್ಲೂ ಏನೋ ಒಂದು ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಅಂತ ಅವ್ರು ಇದ್ ಮಾಡ್ದ. ಬಟ್ ಆ ಲಾಸ್ಟ್ ಅಲ್ಲಿ ಹೇಳ್ತಾನೆ ನೋಡಿ, ನಾನ್ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂತ. ಅದೇ ಅವ್ನು ಮಾಡಿದ. ಈಗ ಇವ್ರು ಅರ್ಥ ಮಾಡ್ಕೋಬೇಕಾಯ್ತು. ಕಾವ್ಯ ಅರ್ಥ ಮಾಡ್ಕೊಂಡಿಲ್ಲ. ಅವ್ರ ಅಪ್ಪ ಬಂದಾಗಲ್ಲ, ಅವ್ರ ಅಮ್ಮ ತಮ್ಮನು ಬಂದಾಗ ಆದ್ರೂ ಹೇಳೋದ್ರು, ನೀನ್ ಗಿಲ್ಲಿ ಯಾಕೆ ನಾಮಿನೇಟ್ ಮಾಡ್ತೀಯ, ಗಿಲ್ಲಿ ಜೊತೆ ಇರು ಅನ್ಕೊಂಡು. ಆದ್ರೆ ಇವ್ರು ಅರ್ಥ ಮಾಡ್ಕೊಂಡಿಲ್ಲ. ಮತ್ತೆ ಈಗ ನಿನ್ನೆ ನೋಡಿ ಕಾವ್ಯ ಅವ್ರು ಅಳ್ತಾ ಇದ್ರು, ನಾವು ಮನೆ ಕರ್ಮ. ಅವ್ಳು ಮಾಡ್ಕೊಂಡ್ರೆ ತಪ್ಪದು. ಅವಳು ಮಾಡ್ಕೊಂಡ್ರೆ ತಪ್ಪದು, ಬೇರೆ ಯಾರು ಅಲ್ಲ. ಅವ್ಳು ಮಾಡ್ಕೊಂಡ್ರೆ ತಪ್ಪದು, ಅವಳು ಅನ್ಭವಿಸ್. ಈಗ ಕಿಚನ್ ಚಪ್ಪಾಳೆ ಹೆಂಗ ಅವ್ರು ಸಿಗ್ಬಾರ್ದಿತ್ತು ಅಂತೀರಾ? ಧ್ರುವ ಅಂತಿಗೆ ಬೇಡ. ಈಗ ಎಲ್ಲರೂ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಕಿಚನ್ ಚಪ್ಪಾಳೆ ಕೊಟ್ಟಿದ್ದು ಅದು ವರ್ಸ್ಟ್ ಎಪಿಸೋಡ್ ಆಗೋಯ್ತು, ತಪ್ಪು ಮಾಡ್ಬಿಟ್ರು ಸುದೀಪ್ ಸರ್ ಅಂತ. ಹೌದು, ಹೇಳ್ತೀವಲ್ಲ ಈಗ್ಲೂ ಅಷ್ಟೇನೆ. ಇನ್ನೇನಾರ ಕಪ್ ಏನಾರ ಗಿಲ್ಲಿ ಕೊಡ್ಲಿಲ್ಲ ಅಂದ್ರೆ ಬೇರೆ ರೀತಿನೇ ಆಗುತ್ತೆ. ಬೇರೆ ರೀತಿ. ಇದಂತೂ ಪಕ್ಕ. ವೋಟ್ ಫಾರ್ ಗಿಲ್ಲಿ. ಸರ್, ನಿಮ್ಮ ಹೆಸರು? ರಂಗನಾಥ್. ಯಾವ ಊರು? ನಮ್ದು ಹೊಸದುರ್ಗ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಕನ್ನಡ ಬಿಗ್ ಬಾಸ್ ನೋಡ್ತೀವಿ. ನಿಮ್ ಸಪೋರ್ಟ್ ಯಾರಿಗೆ? ನಮಗೆ ಸಪೋಸ್ ಗಿಲ್ಲಿ ನಟ. ಯಾಕೆ ಅವ್ರಿಗೆ? ಅವ್ರಿಗೆ ಅಂದ್ರೆ ಚೆನ್ನಾಗಿ ಆಡ್ಕೊಂಡ್ ಬರ್ತಾರೆ, ಕಾಮಿಡಿ ಮಾಡ್ತಾರೆ ಚೆನ್ನಾಗಿ. ಅವ್ರು ನೋಡಿದ್ವಿ, ನಾವು ಫಸ್ಟ್ ಇಂದಲೂ ನೋಡ್ಕೊಂಡ್ ಬಂದಿದ್ವಿ. ನಾನು ಅವರು ಬಿಗ್ ಬಾಸ್ ಬರೋದ್ಕಿಂತ ಮುಂಚೆಲ್ಲೂ ನಾನು ಯೂಟ್ಯೂಬ್ ಚಾನಲ್ ನೋಡ್ಕೊಂಡ್ ಬಂದಿದೀವಿ. ಹಂಗಾಗಿ ಅವರು ಚೆನ್ನಾಗ್ ಮಾಡ್ತಾರೆ, ಕಾಮಿಡಿ ಸೂಪರ್ ಮಾಡ್ಕೊಂಡ್ ಹೋಗ್ತಾರೆ. ಅದಕ್ಕೋಸ್ಕರ ಅವರು ಗೆಲ್ಬೇಕು ಅನ್ನೋದೇ ನಮ್ಮ ಆಸೆ. ಆಟನು ಚೆನ್ನಾಗ್ ಆಡ್ತಾ ಇದಾರೆ. ಅಶ್ವಿನಿ ಅವ್ರ ಕಿಚನ್ ಚಪ್ಪಾಳೆ ಸಿಕ್ತು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರ ಬಗ್ಗೆ ಅಂತಂದ್ರೆ ಅವ್ರು ಆಡಿದಾರೆ, ಅವರು ಆಡ್ಕೊಂಡ್ ಬಂದಿದ್ದಾರೆ. ಬಟ್ ಕೊಟ್ಟಾದ್ಮೇಲೆ ಅವ್ರು ಮಳ್ಳಿ ಕಣ್ಣೀರ್ ಹಾಕೊಂಡು ಜನಗಳಿಗೆ ಇದ್ ಮಾಡ್ಕೊಂಡು, ನಾನು ಕನ್ನಡ ಅಭಿಮಾನಿ, ಕನ್ನಡದವ್ರು ಬರೀ ಕನ್ನಡ ಅಭಿಮಾನಿ ಅಂತಾರೆ. ಏನ್ ಕನ್ನಡ ಅಭಿಮಾನಿ ಮಾತಾಡಿದ್ದಾರೆ? ಏನು ಅದ್ರೊಳಗೆ ಕನ್ನಡದ ಇದ್ರ ಬಗ್ಗೆನೇ ತೋರಿಸಿಲ್ಲ. ಬರೀ ಅವ್ರು ಇಂಗ್ಲಿಷ್ ಅಲ್ಲಿ ಮಾತಾಡಿದ. ಧ್ರುವಂತೂ ಅವ್ರಿಬ್ರು ಸೇರ್ಕೊಂಡು ಬರೀ ಇಂಗ್ಲಿಷು. ಅವ್ರದವ್ರಿಗೆ ಇವ್ರದವ್ರಿಗೆ ನಾವೇನು ಮಾಡಲ್ಲ ಅಂತ ಬಂದಿರೋದೇ ಅವ್ರದ್ದು. ಅವ್ರ ಕಿಚನ್ ಚಪ್ಪಾಳೆ ಕೊಟ್ಟಿರೋದಾದ್ರೆ ಒಂದು 50% ಆ ಕಡೆನೂ ಇದೆ, ಈ ಕಡೆನೂ ಇದೆ. ಅವ್ರೇನ ಅಷ್ಟು ಚೆನ್ನಾಗೇನು ಆಡಿಲ್ಲ. ಬರೀ ಈಗ ಈ ಸೀಸನ್ ಇಂದ ಆಡಿ ಏನ್ ಪ್ರಯೋಜನ? ಫಸ್ಟ್ ಇಂದ ಆಡ್ಕೊಂಡ್ ಬರ್ಬೇಕು. ಈಗ ಆಡ್ಬಿಟ್ಟು ನಾನ್ ಗೆಲ್ತೀನಿ ಅಂತಂದ್ರೆ ಅದು ಹೇಳ ಮಾತೆ ಅಲ್ಲ ಸ್ವಾಮಿ. ಈಗ ಧ್ರುವಂತ್ ಅವ್ರಿಗೆ ಇಡೀ ಸೀಸನ್ ಚಪ್ಪಾಳೆ ಸಿಕ್ತು, ಅವರು ಅಲ್ಲಿ ತಂದಿಕ್ಕದು ಇಲ್ಲಿ ತಂದಿಕ್ಕ ಮಾಡ್ಕೊಂಡು ಅವ್ರು ಗೆದ್ದಿರ್ಬಹುದು. ಅವ್ರು ನೋಡಿದವರು ಯಾರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಮಾಡ್ತೀವಿ ಅಂತ ಹೇಳ್ಕೊಂಡ್ ಬರ್ತಾ ಇದಾರೆ. ಅವ್ರೇನಾದ್ರು ಅದು ಕಿಚನ್ ಚಪ್ಪಾಳೆ ನಾನ್ ಸೀಸನ್ ಚಪ್ಪಾಳೆ ಅನ್ನೋದ್ಕಿನ್ನವ ಅವ್ರಿಗೆ ಕೊಡೋ ಅವಶ್ಯಕತೆ ಇರ್ಲಿಲ್ಲ. ಯಾರು ಕೊಡ್ಬೇಕಿತ್ತು? ಗಿಲ್ಲಿ ಆಟ ಆಡ್ಕೊಂಡ್ ಬಂದಿದ್ದಾನೆ. ಅವ್ನು ಆಡ್ಬೇಕು. ಬಿಗ್ ಬಾಸ್ ಅಲ್ಲಿ ಏನ್ ಆಡ್ಬೇಕು ಅದು ಕರೆಕ್ಟ್ ಆಗಿ ಆಡಿದಾನೆ.
ಅವ್ನ ಹಂಗಾರೆ ಗಿಲ್ಲಿ ಕೊಡ್ಬೇಕಿತ್ತು ಅಂತ ಗಿಲ್ಲಿಗೆ ನಮ್ ಕೊಡ್ಬೇಕಾಯ್ತು ಅನ್ನೋದು ಒಂದು. ಹಾ. ಅದೇ ಇದ್ದದ್ ನಮ್ಗೆ. ಈಗ ಎಲ್ಲ ಒಂದ್ ಕಡೆ ಗಿಲ್ಲಿ ಗೆಲ್ಲಲ್ಲ, ಅಶ್ವಿನಿ ಗೆಲ್ತಾರೆ. ಅದೇನೋ ಬಿಗ್ ಬಾಸ್ ಅಲ್ಲಿ ಏನಾದ್ರು ಇದಾಯ್ತು ಅಂತಂದ್ರೆ ಅವರು ಚಾನೆಲ್ ಕಡೆಯಿಂದ ಇವ್ರನ್ನ ಗೆಲ್ಸ್ಬೇಕೆ ಹೊರತು ಹಾ. ಗಿಲ್ಲಿಯ ಜನಗಳ ಸಪೋರ್ಟ್ ಇಂದ ಇದ್ ಮಾಡಕ್ ಆಗಲ್ಲ ಅವ್ರಿಗೆ. ಓಕೆ ಸ್ವಾಮಿ, ರನ್ನರ್ ಯಾರಾಗ್ಬೋದು, ವಿನ್ನರ್ ಯಾರಾಗ್ಬೋದು? ನನಗೆ ಗಿಲ್ಲಿ ನಟ ವಿನ್ನರ್ ಆಗ್ಬೋದು ಅಂತ ನನಗೆ ಆಲ್ಮೋಸ್ಟ್ 100% ಅವರೇ ವಿನ್ನರ್. ಹಂಗಾರೆ ರನ್ನರ್ ರನ್ನರ್ ವಿಷಯದಲ್ಲಿ ನನಗೆ ಕಾವ್ಯ ಇದಾರೆ. ಮಿಡ್ ವೀಕ್ ಎಲಿಮಿನೇಷನ್ ಅಂತ ಐತೆ, ಮಿಡ್ ವೀಕ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಯಾರು ಹೋದ್ರೆ ಚೆನ್ನಾಗಿರುತ್ತೆ ಇರೋರಲ್ಲಿ? ಅದು ಧ್ರುವಂತೆ ನಮಗೆ ಹೋಗೋದು ಅವರೇ ಅಂತ ಚೆನ್ನಾಗಿರುತ್ತೆ. ಹಾ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಬಂದು ನಾಗರಾಜ್ ಎಸ್ ಆರ್ ಅಂತ ಹೇಳಿ. ಯಾವ ಊರು? ನಮ್ದು ತುಮಕೂರು ಡಿಸ್ಟಿಕ್, ಹಾ. ಚಿಕ್ಕನೇಕನಹಳ್ಳಿ ತಾಲೂಕು, ಸೋಮನಹಳ್ಳಿ. ಓಕೆ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ನೋಡ್ತೀನಿ. ಯಾರಿಗೆ ಸಪೋರ್ಟ್ ಮಾಡ್ತಿದ್ದೀರಾ? ನಾವು ಆಲ್ಮೋಸ್ಟ್ ನಾವು ಸ್ಟಾರ್ಟ್ ಆದಾಗ್ಲಿಂದಾನು ನಾವು ಗಿಲ್ಲಿ ನಟನ್ಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿರೋದು. ಓಟು ಕೂಡ ಅವ್ರಿಗೆ ಆಗ್ತಾ ಇರೋದು. ಯಾಕೆ ಅವ್ರಿಗೇನೆ? ಅವರು ಬಿಗ್ ಬಾಸ್ ಅಲ್ಲಿ ಯಾವ ರೀತಿ ಆಟ ಆಡ್ತಾ ಇದಾರೆ, ಯಾವ ರೀತಿ ಆಟ ಆಡ್ಬೇಕು ಅನ್ನೋದು ಅವ್ರ ಮೈಂಡ್ ಸೆಟ್ ಇಂತ ಅವ್ರ ನ್ಯಾಚುರಲ್ ಆಗಿ ಆಡ್ತಾ ಇರೋ ಆಟ ನಮಗೆ ತುಂಬಾ ಇಷ್ಟ. ಅವ್ರ ಗೇಮ್ ಆಡೋದೇ ಆಗ್ಲಿ, ಒಂದು ಕಾಮಿಡಿಯಾಗಿ ಮಾತಾಡೋದೇ ಆಗ್ಲಿ, ಏನೇ ಆಗ್ಲಿ ತುಂಬಾ ನೀಟಾಗಿ ಮಾಡ್ತಾವ್ರೆ. ಹಂಗಾಗಿ ನಮಗೆ ಒಂದು ಎಲ್ಲಾ ಫಿಲಂ ಇಂಡಸ್ಟ್ರಿಲಿ ಏನು ಫಿಲಮ್ ಎಲ್ಲ ಸುದೀಪ್ ಸರ್, ಈಗ ದರ್ಶನ್ ಸರ್ ಎಲ್ಲ ಯಾವ ತರ ಹಿಟ್ ಆಗಿದ್ರು ಅದೇ ತರ ಇವ್ರು ಹಿಟ್ ಆಗ್ಲಿ ಅನ್ನೋದೇ ನಮ್ಮ ಆಸೆ. ರೈತರ ಮಕ್ಕಳು ಬೆಳಿಬೇಕು. ಯಾರು ಗೆಲ್ಬಾರ್ದು ಅಂತೀರಾ? ಗೆಲ್ಲಬಾರ್ದು ಅಂದ್ರೆ ನಮಗೆ ಅಶ್ವಿನಿ ಗೌಡ ಗೆಲ್ಬಾರ್ದು. ಯಾಕೆ? ಅವರು ಅಂದ್ರೆ ಅವರು ಮೊದ್ಲಿಂದಾನು ಒಂಥರ ಜಗಳ ಜಾಸ್ತಿ, ಮತ್ತೆ ಅವರು ಅಷ್ಟಾಗಿ ಏನು ಬೆರ್ತಿರೋದ್ ಕಮ್ಮಿ. ಅವ್ರು ಏನಂದ್ರೆ ಅವ್ರದೇ ಆದ ಒಂದು ಲೆವೆಲ್ ಮೇಂಟೈನ್ ಮಾಡಕ್ ಹೋಗ್ತಾವ್ರೆ, ಆ ಲೆವೆಲ್ ಅಲ್ಲಿ ನಡೆಯಲ್ಲ. ಹಂಗಾಗಿ ಅವ್ರು ಗೆಲ್ಲೋದ್ ಬೇಡ ಅಂತ. ಓಕೆ, ಮಿಡ್ ವೀಕ್ ಮನೆವರೆಗೆ ಯಾರು ಬರ್ಬೇಕಂತೀರಾ? ಮಿಡ್ ವೀಕ್ ಮನೆ ಅದೇ ರಘು ಬರ್ಬೇಕು. ರಘು ಮನೆಯಿಂದ ಹೊರಗೆ ಬರ್ಬೇಕಂತೀರಾ? ರಘು ಬಂದ್ರೆ ಚಂದ. ಯಾಕೆಂದ್ರೆ ರಘು ಬರ್ಲಿಲ್ಲ ಅಂದ್ರೆ ನಮಗ್ ಕಾಂಪಿಟೇಷನ್ ಇದಾಗಲ್ಲ. ಓಕೆ, ಈಗ ಗಿಲ್ಲಿ ಕಾವ್ಯ ಮೊದ್ಲಿಂದನೂ ಒಟ್ಟಿಗೆ ಇದ್ರು, ಬಟ್ ಈಗ ಕೆಲವು ಊಸುರುವಳ್ಳಿ ಕಾವ್ಯ ಊಸುರುವಳ್ಳಿ. ಯಾಕೆಂದ್ರೆ ಇಷ್ಟಿನ ತಕ ರಘು ಗಿಲ್ಲಿ ಬೇಕಾಗಿತ್ತು ಆಟ ಆಡಕ್ಕೆ, ಈಗ ಗಿಲ್ಲಿ ಬೇಕಾಗಿಲ್ಲ. ಊಸುರುವಳ್ಳಿಯಿಂದ 2 ತಲೆ ಆವು ಗೊತ್ತಾ, ಆ ತರ ಆಟ ಆಡ್ತಾ ಇದಾರೆ ಅವ್ರು. ಆತರ ಅಂತ. ಓಕೆ, ಕಾವ್ಯವರು ಮಿಡ್ ವೀಕ್ ಅಲ್ಲಿ ಮನೆವರೆಗೆ ಹೋಗ್ತಾರೆ ಅಂತವ್ರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಹೋದ್ರೆ ಒಳ್ಳೇದು, ಹೋದ್ರೆ ಒಳ್ಳೇದು. ಅದಿನ್ನೂ ಚಂದ, ಹೋಗ್ಬಿಡ್ಲಿ. ಅಯ್ಯಪ್ಪ, ನಿಮ್ಮ ಹೆಸರು? ರಮೇಶ್ ಅಂತ ಸರ್. ಯಾವ ಊರು? ನಾವು ತೊರಳಿ ಗ್ರಾಮ. ಓಕೆ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು ಸರ್. ಯಾರು ವಿನ್ ಆಗ್ಬೇಕಂತೀರಾ ಅಯ್ಯಪ್ಪ? ನಮ್ಗೆ ಗಿಲ್ಲಿ ಸರ್. ಗಿಲ್ಲಿ. ಯಾಕಯ್ಯಪ್ಪ ಗಿಲ್ಲಿ? ಗಿಲ್ಲಿ ಅಂದ್ರೆ ಅವರು ಹಳ್ಳಿ ಪ್ರತಿಭೆ, ಚೆನ್ನಾಗ್ ಆಟ ಆಡ್ತಾ ಇದಾರೆ. ಅದರಿಂದ ಅವರೇ ಈ ಸತಿ ವಿನ್ ಆಗ್ಬೇಕು ಅಂತ ವೋಟ್ ಮಾಡಿದೀವಿ ಸ್ವಾಮಿ. ಯಾರು ವಿನ್ ಆಗಬಾರ್ದು ಅಂತೀರಾ? ವಿನ್ ಆಗ್ಬಾರ್ದು ಅಂದ್ರೆ ಧ್ರುವಂತ್ ಸ್ವಾಮಿ. ಧ್ರುವಂತ್. ಯಾಕೆ ಸ್ವಾಮಿ? ಅವ್ರು ಸ್ವಲ್ಪ ಆಟಿಟ್ಯೂಡ್ ತರ ಇದೈತೈತೆ ಸ್ವಾಮಿ. ಈಗ ಧ್ರುವಂತ್ ಅವ್ರಿಗೆ ಸೀಸನ್ ಚಪ್ಪಾಳೆ ಸಿಕ್ತು, ಏನ್ ಹೇಳ್ತೀರಾ? ಅದಕ್ಕೆ ಪರವಾಗಿಲ್ಲ. ಇವ್ರು ಅಶ್ವಿನಿ ಅವ್ರಿಗೆ ಸಿಗ್ಬೇಕಿತ್ತು, ಆದ್ರೆ ಧ್ರುವಂತ್ ಅವ್ರಿಗೆ ಸಿಕ್ಕತೆ ಅಂತ ಹೇಳ್ತಿದ್ರು ಸ್ವಾಮಿ. ಅರೆ, ಅಶ್ವಿನಿ ಅವ್ರಿಗೆ ಕಿಚನ್ ಚಪ್ಪಾಳೆ ಸಿಕ್ತು, ವಾರದ ಕಿಚನ್ ಚಪ್ಪಾಳೆ ಅಶ್ವಿನಿ ಅವ್ರಿಗೆ. ಇಡೀ ಸೀಸನ್ ಅಲ್ಲಿ ಎಂಟರ್ಟೈನ್ಮೆಂಟ್ ಕೊಟ್ಟವ್ರೆ ಅನ್ಬಿಟ್ಟು ಧ್ರುವಂತ್ ಅವ್ರು ಕೊಟ್ರು. ಆ ಜನಗಳನ್ನ ಒಪ್ತಾ ಇಲ್ಲ, ನೀವೇನಂತೀರಾ? ಹೌದು ಸ್ವಾಮಿ, ಅದನ್ನ ಗಿಲ್ಲಿಗೆ ಕೊಡ್ಬೇಕಿತ್ತು. ಆದ್ರೂ ಅದೊಂದು ಬೇಸರವಾದ ಸಂಗತಿ. ಓಕೆ ಅಯ್ಯಪ್ಪ, ಈಗ ಅಶ್ವಿನಿ ಅವ್ರಿಗೆ ಗೆಲ್ಲ ಚಾನ್ಸಸ್ ಐತೆ ಅಂತ ಹೇಳ್ತಾರೆ ಎಲ್ಲ, ನಿಮ್ಗೆ ಅನ್ಸುತ್ತೆ ಗೆದ್ರೆ ಜನ ಒಪ್ತಾರೆ ಅನ್ಸುತ್ತಾ? ಇಲ್ಲ ಸ್ವಾಮಿ, ಖಂಡಿತ ಗಿಲ್ಲಿನೇ ಗೆಲ್ಲೋದು ಈ ಸತಿ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿನೇ. ಓಕೆ, ಕಾವ್ಯ ಅವರು ಜೊತೆಗೆ ಇರ್ತಿದ್ರು, ಈ ನಡುವೆ ಕಾವ್ಯ ಅವ್ರ ಜೊತೆಗಿಲ್ಲ, ದೂರ ಆಗೋರೆ, ಏನ್ ಅನ್ಸುತ್ತೆ? ಅದು ಫಸ್ಟೇ ಮಾಡ್ಬೇಕಿತ್ತು ಸ್ವಾಮಿ, ಆದ್ರೆ ಇದು ತುಂಬಾ ಲೇಟ್ ಆಯ್ತು ಅಂತ ಅನ್ಕೋತಾ ಇದೀವಿ. ಫಸ್ಟೇ ಆಗ್ಬೇಕಿತ್ತು? ಫಸ್ಟೇ ಆಗ್ಬೇಕಿತ್ತು. ಯಾಕೆ? ಯಾಕೆಂದ್ರೆ ಅವ್ರದ್ದು ಇವ್ರು ಫಸ್ಟ್ ಟೈಮ್ ಮಾಡಿದ್ರೆ ಇನ್ನೂ ಫ್ಯಾನ್ಸ್ ಜಾಸ್ತಿನೇ ಆಗಿರೋರು. ಅವ್ರ ಜೊತೆಗೆ ಹಾಕೊಂಡು ಫ್ಯಾನ್ಸ್ಗೂ ಬೇಜಾರಾಗೈತೆ. ಅದರಿಂದ ಜಾಸ್ತಿ ಫಸ್ಟ್ ಟೈಮ್ ಮಾಡ್ಬೇಕಿತ್ತು ಇದನ್ನ. ಓಕೆ, ಫಸ್ಟ್ ಯಾರು ಬರ್ಬೇಕು, ಸೆಕೆಂಡ್ ಯಾರು ಬರ್ಬೇಕಂತೀರಾ? ಫಸ್ಟ್ ಗಿಲ್ಲಿ ಬರ್ಲಿ, ಸೆಕೆಂಡ್ ಅಶ್ವಿನಿ ಅವ್ರು ಬರ್ಲಿ. ಓಕೆ, ಮಿಡ್ ವೀಕ್ ಯಾರು ಮನೆ ಹೊರಗೆ ಹೋಗ್ಬೇಕು ಅಂತೀರಾ? ಧ್ರುವಂತ್ ಅವ್ರು ಹೋಗ್ಬೇಕು ಸರ್. ಧ್ರುವಂತ್.